ಆತ್ಮೀಯ ಬಂಧುಗಳೇ, ಮಹಾಭಾರತ ಉದ್ಯೋಗ ಪರ್ವ ವಿದುರ ನೀತಿ ಇದರಿಂದ 7ನೇ ಅಧ್ಯಾಯವನ್ನ ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ವಿದುರರು ಯಾರ ಸಹವಾಸವನ್ನ ನಾವು ಮಾಡಬಾರದು ಅಂದ್ರೆ ವಿದ್ವಾಂಸರು ಯಾರ ಸಹವಾಸವನ್ನ ಮಾಡೋದಿಲ್ಲ, ದೂರದಿಂದಾನೇ ಅವರನ್ನ ದೂರ ಇಡ್ತಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಈಗ ಮುಂದುವರೆದು ಹೇಳ್ತಾರೆ, ಯಾರು ತನ್ನ ಕುಟುಂಬ, ದರಿದ್ರತೆ, ದೀನ ಮತ್ತೆ ರೋಗಿಯ ಮೇಲೆ ಅನುಗ್ರಹವನ್ನ ಮಾಡ್ತಾರೋ ಅವನು ಪುತ್ರ ಮತ್ತೆ ಪಶುಗಳಿಂದ ಸಮೃದ್ಧನಾಗಿರ್ತಾನೆ, ಮತ್ತೆ ಅನಂತ ಕಲ್ಯಾಣದ ಅನುಭವವನ್ನ ಪಡಿತಾನೆ. ಅಂದ್ರೆ ಅವನಿಗೆಲ್ಲ ಒಳ್ಳೇದೇ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಕುಟುಂಬವನ್ನ ಮತ್ತೆ ದರಿದ್ರರಾಗಿರ್ತಾರಲ್ಲ ಅವರು, ದೀನರು ಮತ್ತೆ ರೋಗಿಗಳು, ಅವ್ರಿಗೆ ಅನುಗ್ರಹ ಅಂದ್ರೆ ಏನೋ ತನ್ನ ಕೈಯಲ್ಲಾದಂತಹ ಸಹಾಯವನ್ನು ಮಾಡ್ತಾನೋ ಅವನು ಪುತ್ರ ಮತ್ತೆ ಪಶುಗಳಿಂದ ಸಮೃದ್ಧನಾಗಿರ್ತಾನೆ ಅಂತ ಹೇಳ್ತಾ ಇದ್ದಾರೆ. ಮುಂದುವರೆದು ಹೇಳ್ತಾನೆ, ರಾಜೇಂದ್ರನೇ, ಯಾರು ತನ್ನ ಒಳಿತನ್ನ ಬಯಸ್ತಾನೋ ಅವನು ತನ್ನ ಜಾತಿಯ ಸಹೋದರರನ್ನ ಅಂದ್ರೆ ಒಡ ಹುಟ್ಟಿದವರು ಅಂತ ಇರ್ತಾರಲ್ಲ ಪದಾಯಾದಿಗಳು, ಅವರನ್ನ ಉನ್ನತಶೀಲನನ್ನಾಗಿ ಮಾಡಬೇಕು. ಅದಕ್ಕೋಸ್ಕರನೇ ನೀವು ಸರಿಯಾಗಿ ನಿಮ್ಮ ಕುಲದ ವೃದ್ಧಿಯನ್ನ ಮಾಡಿ. ಈಗ ನೀವು ಬರೀ ನಿಮ್ಮ ಮಕ್ಕಳ ಬಗ್ಗೆ ಯೋಚನೆ ಮಾಡಬೇಡಿ, ನಿನ್ನ ಸೋದರನ ಮಕ್ಕಳು ಅವರನ್ನೂ ಕೂಡ ಉದ್ಧಾರ ಮಾಡಬೇಕು, ಆಗ್ಲೇ ನಿಮ್ಮ ಕುಲ ಉದ್ಧಾರ ಆಗೋದು. ಬರೀ ನಿಮ್ಮ ಮಕ್ಕಳ ಬಗ್ಗೆ ಯೋಚನೆ ಮಾಡಬೇಡಿ ಅಂತ ಹೇಳ್ತಾ ಇದ್ದಾನೆ. ಆಮೇಲೆ ಯಾರು ತನ್ನ ಕುಟುಂಬ ಜನರ ಸತ್ಕಾರ ಮಾಡ್ತಾನೋ ಅವನು ಕಲ್ಯಾಣದ ಭಾಗಿಯಾಗ್ತಾನೆ, ಅಂದ್ರೆ ಅವನು ಒಳ್ಳೆಯದಾಗುತ್ತೆ ಅಂತ ಅರ್ಥ. ಭರತ ಶ್ರೇಷ್ಠನೇ, ತನ್ನ ಕುಟುಂಬದ ಜನರು ಗುಣಹೀನರಾಗಿದ್ರೂ ಕೂಡ ಅವರ ರಕ್ಷಣೆಯನ್ನ ಮಾಡಬೇಕು. ಆಮೇಲೆ ಯಾರು ನಿಮ್ಮ ಕೃಪಾಭಿಲಾಷಿ ಮತ್ತೆ ಗುಣವಂತನೋ ಅವರ ಬಗ್ಗೆ ಹೇಳೋದೇನಿದೆ ಅಂದ್ರೆ, ಇಲ್ಲಿ ಗುಣಹೀನನಾಗಿದ್ರೂ ಕೂಡ ತನ್ನ ಕುಟುಂಬದವನು ಅವರ ರಕ್ಷಣೆಯನ್ನ ನಾವು ಮಾಡಬೇಕಾಗತ್ತೆ. ನಮ್ಮ ಕುಟುಂಬದಲ್ಲಿ ಅವರು ಗುಣ ಸರಿ ಇಲ್ಲ ಅಂತ ಅಂದ್ಬಿಟ್ಟು ಅವ್ರನ್ನ ಬಿಟ್ಬಿಡೋದಲ್ಲ, ಅವರ ರಕ್ಷಣೆ ಮಾಡಬೇಕು. ಇನ್ನ ಕೃಪಾಭಿಲಾಷೆ ಅಂದ್ರೆ ನಿಮ್ಮ ಕೃಪೆಯನ್ನ ಇಷ್ಟಪಡ್ತಾ ಇರೋನು, ನೀವು ಅವನ ಮೇಲೆ ಕೃಪೆ ತೋರಿಸ್ಬೇಕು, ಮತ್ತೆ ಅವನು ಗುಣವಂತನೂ ಆಗಿದ್ರೆ ಇನ್ನು ಅವನ ಬಗ್ಗೆ ಹೇಳೋದೇನಿದೆ ಅಂದ್ರೆ, ಗುಣವಂತನಲ್ಲದೆ ಇರೋವನನ್ನೇ ನೀವು ರಕ್ಷಣೆ ಮಾಡಬೇಕು ಅಂತಂದ್ಮೇಲೆ ಒಳ್ಳೆ ಗುಣ, ಒಳ್ಳೆ ಸಂಸ್ಕಾರ ಮತ್ತೆ ನಿಮ್ಮ ಕೃಪೆಯನ್ನು ಬಯಸುವಂಥವ್ರ ಬಗ್ಗೆ ಹೇಳೋದೇನಿದೆ ಅಂದ್ರೆ, ಇಲ್ಲಿ ಇಂಡೈರೆಕ್ಟ್ ಆಗಿ ಪಾಂಡವರ ಬಗ್ಗೆ ಹೇಳ್ತಾ ಇದ್ದಾನೆ. ಸೊ ಮುಂದುವರೆದು ಹೇಳ್ತಾನೆ, ರಾಜನೇ, ನೀವು ಸಮರ್ಥರಾಗಿದ್ದೀರಾ, ವೀರ ಪಾಂಡವರ ಮೇಲೆ ಕೃಪೆ ಮಾಡಿ ಮತ್ತು ಅವರ ಜೀವನಕ್ಕೋಸ್ಕರ ಕೆಲವು ಊರುಗಳನ್ನು ಕೊಟ್ಟುಬಿಡಿ ಅವರಿಗೆ. ಅಂದರೆ ನೀವು ಕಂಪ್ಲೀಟ್ ರಾಜ್ಯವನ್ನು ಕೊಡೋದು ಬೇಕಾಗಿಲ್ಲ, ಕೆಲವೊಂದು ಊರುಗಳನ್ನು ಕೊಟ್ಟುಬಿಡಿ. ಈ ರೀತಿ ಮಾಡೋದ್ರಿಂದ ಈ ಜಗತ್ತಲ್ಲಿ ಯಶಸ್ಸು ಅನ್ನೋದು ಪ್ರಾಪ್ತಿಯಾಗುತ್ತೆ. ನೀವು ವೃದ್ಧರು, ಆದ್ದರಿಂದ ನೀವು ನಿಮ್ಮ ಮಕ್ಕಳ ಮೇಲೆ ಶಾಸನ ಮಾಡಬೇಕು. ಇಲ್ಲಿ ವೃದ್ಧರು ಅಂತಂದಿದ ತಕ್ಷಣ ವಯಸ್ಸಾಗಿರೋರು ಅಂತಲ್ಲ, ತಿಳುವಳಿಕೆಯಲ್ಲಿ ಆ ರೀತಿ ಹೇಳ್ತಾ ಇರೋದು. ಈಗ ನೀವಿರುವಂಥ ಪೊಸಿಷನಲ್ಲಿ ನೀವು ಹಿರಿಯರು ಅನ್ನೋ ರೀತಿಯಲ್ಲಿ ಹೇಳ್ತಾ ಇರೋದು. ಸೊ ಇಲ್ಲಿ ನೀವು ಅವ್ರ ಮೇಲೆ ಶಾಸನ ಮಾಡಬೇಕೇ ಹೊರತು ಅವ್ರು ಹೇಳಿದಾಗ ನೀವು ಕೇಳೋದಲ್ಲ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾನೆ. ಮುಂದುವರೆದು ಹೇಳ್ತಾನೆ, ಭರತ ಶ್ರೇಷ್ಠನೇ, ನಾನೂ ಕೂಡ ನಿಮ್ಮ ಹಿತದ ಮಾತನ್ನೇ ಆಡಬೇಕು. ಅಂದರೆ ನೀವು ರಾಜ ಮತ್ತು ನಿಮ್ಗೇನು ಇಷ್ಟನೋ ಆ ಥರ ಮಾತಾಡಬಾರ್ದು, ನಿಮಗೆ ಯಾವುದು ಒಳ್ಳೆಯದೋ ಹಿತ ಕೊಡುತ್ತೋ ಅಂಥ ಮಾತುಗಳನ್ನು ಆಡಬೇಕು. ನೀವು ನನ್ನನ್ನು ನಿಮ್ಮ ಹಿತೈಷಿ ಅಂತ ತಿಳ್ಕೊಳ್ಳಿ. ಶುಭವನ್ನು ಬಯಸುವಂಥವ್ರು ತಮ್ಮ ಜಾತಿ ಸಹೋದರರ ಜೊತೆ ಜಗಳ ಮಾಡಬಾರ್ದು. ಅಂದರೆ ಒಳ್ಳೆಯದಾಗಬೇಕು ಅಂತ ನಿಮ್ಗೇನಾದರೂ ಇಷ್ಟ ಇದ್ದರೆ ನಿಮ್ಮ ಅಣ್ಣ ತಮ್ಮಂದರ ಮಕ್ಕಳು, ಅಣ್ಣ ತಮ್ಮಂದರು, ದಾಯಾದಿಗಳು ಅಂತ ಹೇಳ್ತಾರಲ್ಲ, ಅವ್ರ ಜೊತೆ ಜಗಳ ಮಾಡಬಾರ್ದು. ಬದಲಾಗಿ ಅವ್ರ ಜೊತೆ ಇದ್ಕೊಂಡು ಸುಖವನ್ನು ಉಪಭೋಗಿಸ್ಬೇಕು. ಜಾತಿ ಸೋದರರ ಜೊತೆ ಪರಸ್ಪರ ಊಟ ಮಾಡೋದು, ಮಾತುಕತೆ ಆಡೋದು ಮತ್ತು ಪ್ರೀತಿಸೋದಿದೆಯಲ್ಲ, ಇದೇ ಕರ್ತವ್ಯವಾಗಿದೆ. ಅವರನ್ನು ಯಾವತ್ತೂ ಕೂಡ ವಿರೋಧಿಸಬಾರ್ದು. ಅಂದರೆ ಅರ್ಥ ಏನು, ನಾವು ನಮ್ಮ ಕುಟುಂಬ ಅಂತ ಬಂದಾಗ ನಾನು ನನ್ನ ಹೊಟ್ಟೆಲಿ ಹುಟ್ಟಿದಂಥ ಮಕ್ಕಳು ಅಷ್ಟನ್ನೇ ನೋಡೋದಲ್ಲ, ನಮ್ಮ ಅಣ್ಣ ತಮ್ಮಂದರು, ದಾಯಾದಿಗಳು ಇವರೆಲ್ಲರೂ ಕೂಡ, ಚಿಕ್ಕಪ್ಪ ದೊಡ್ಡಪ್ಪ ಅಂತ ನಾವು ಏನು ಹೇಳ್ತೀವೋ ಇದೆಲ್ಲ ಕುಟುಂಬಕ್ಕೆ ಸೇರಿರುವಂಥವ್ರು. ಅದಕ್ಕೆ ಇಲ್ಲಿ ಜಾತಿ ಸಹೋದರರು ಅಂತ ಹೇಳ್ತಾ ಇದ್ದಾರೆ. ನೆಂಟರು ಇಷ್ಟರು ಅಂತ ಹೇಳ್ತೀವಲ್ವಾ, ಅವ್ರ ಜೊತೆ ಎಲ್ಲ ಕೂತ್ಕೊಂಡು ಊಟ ಮಾಡೋದು, ಅವ್ರ ಜೊತೆ ಮಾತಾಡೋದು, ಅವರನ್ನು ಪ್ರೀತಿಸೋದು, ಇದೆಲ್ಲ ನಮ್ಮ ಕರ್ತವ್ಯ. ಯಾವತ್ತೂ ಅವರನ್ನು ವಿರೋಧ ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರೆ. ಈಗ ನಮಗೂ ಕೂಡ ಇದೆಲ್ಲದರ ಅನುಭವ ಆಗಿರುತ್ತಲ್ವ. ಈಗೆಲ್ಲರೂ ನಾವು ಕಸಿನ್ಸ್ ಎಲ್ಲ ಸೇರಿಕೊಂಡಾಗ ಎಷ್ಟು ಚೆನ್ನಾಗಿರುತ್ತೆ, ಒಬ್ರಿಗೊಬ್ರು ಮಾತಾಡ್ಕೊಂಡು ತಮಾಷೆ ಮಾಡಿಕೊಂಡು ಆಟಗಳನ್ನು ಆಡಿಕೊಂಡು ಎಲ್ಲರೂ ಸೇರಿ ಊಟ ಮಾಡೋದು, ಎಲ್ಲಾದರೂ ಹೋಗೋದು, ಏನೋ ಒಂದು ಆನಂದ ಸಿಗುತ್ತೆ, ನಮ್ಮ ಮೈಂಡ್ ರಿಲೀಫ್ ಆಗುತ್ತೆ ಅಲ್ವಾ, ತುಂಬ ಚೆನ್ನಾಗಿರುತ್ತೆ.
ಆ ರೀತಿ ಇರಬೇಕು ನೀವು ಅಂತ ಹೇಳ್ಕೊಡ್ತಾ ಇದ್ದಾನೆ. ಈ ಜಗತ್ತಲ್ಲಿ ಜಾತಿ ಸಹೋದರರು ದಾಟ್ತಾರೆ ಮತ್ತೆ ಮುಳುಗ್ತಾರೆ ಕೂಡ. ಅಂದ್ರೆ ಏನು? ಎಲ್ಲರೂ ಒಂದೇ ಥರ ಇರೋದಿಲ್ಲ. ಕೆಲವರು ದಾಟ್ಕೊಂಡು ಹೊರ್ಟೋಗ್ತಾರೆ, ಕೆಲವರು ಮುಳುಗ್ ಹೋಗ್ತಾರೆ. ಅವರಲ್ಲಿ ಯಾರು ಸದಾಚಾರಿಗಳಾಗಿರ್ತಾರೋ ಅವರು ಪಾರಾಗ್ತಾರೆ. ಮತ್ತೆ ದುರಾಚಾರಿಗಳು ಯಾರಾಗಿರ್ತಾರೋ ಅವರು ಮುಳುಗಿಸ್ಬಿಡ್ತಾರೆ. ಅಂದ್ರೆ ನಮ್ಮನ್ನ ಕೆಲವರು ದಾಟಿಸ್ತಾರೆ, ಕೆಲವರು ಮುಳುಗಿಸ್ತಾರೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇರೋದು. ಅಂದ್ರೆ ಯಾರು ಸದಾಚಾರಿಗಳಾಗಿರ್ತಾರೋ ಅವರೆಲ್ಲರೂ ಕೂಡ ತಮ್ಮ ತಾವಾಗೆ ಪಾರಾಗಿ ಹೋಗ್ತಾರೆ. ದುರಾಚಾರಿಗಳೇನು ಮಾಡ್ತಾರೆ? ಮುಳುಗ್ತಾರೆ, ಅಥವಾ ನಮ್ಮನ್ನು ಕೂಡ ತಗೊಂಡು ಮುಳುಗೋಗ್ತಾರೆ ಅವರು ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇರೋದು. ಅಂದರೆ ಎಲ್ಲ ರೀತಿಯ ಜನಗಳು ಇರ್ತಾರೆ, ಆದರೆ ನಾವು ಏನು ಮಾಡಬೇಕು, ನಮ್ಮ ಕರ್ತವ್ಯ ಏನು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದಾನೆ. ಮತ್ತು ನಮ್ಮ ಒಡ ಹುಟ್ಟಿದವರು ಹೇಗಿದ್ದಾರೆ ಅಂತ ನೋಡ್ಕೋಬೇಕು, ಅದರ ತಕ್ಕಂಗೆ ನಾವು ಅವ್ರ ಜೊತೆ ಇರಬೇಕು ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.